ಇದೇ ಹುಣ್ಣಿಮೆ ಇದು ಸಾಮಾನ್ಯವಾದಂಥ ಒಂದು ಹುಣ್ಣಿಮೆ ಅಲ್ಲ, ಅದ್ಭುತವಾದಂತಹ ಒಂದು ಪವಾಡ ಇರುವಂತಹ ಒಂದು ಹುಣ್ಣಿಮೆ. ಈ ಹುಣ್ಣಿಮೆಯ ದಿನ ನೀವು ನಾನು ಹೇಳಿದಂಥ ಒಂದೇ ಒಂದು ರಹಸ್ಯಮಯವಾದಂಥ ಒಂದು ವಿಚಾರವನ್ನು ತಿಳ್ಕೊಂಡ್ರೆ ಸಾಕು, ನೀವು ಖಂಡಿತವಾಗ್ಲೂ ಕೂಡ ಜನವಶೀಕರಣವನ್ನು ಮಾಡ್ಕೋತೀರಾ. ಜನ ಆಕರ್ಷಣೆ ಆಗ್ತಾರೆ, ಅಂದರೆ ಅಟ್ರಾಕ್ಷನ್ ಆಗಿಬಿಡ್ತಾರೆ. ನೀವು ಹೇಳ್ದಂಗೆ ಎಲ್ಲರೂ ಕೇಳುವಂತಹ ಒಂದು ಶಕ್ತಿ ಸಾಮರ್ಥ್ಯವನ್ನು ನಿಮಗೆ ಆಟೋಮೆಟಿಕ್ಕಾಗಿ ಅದು ಬಂದುಬಿಡುತ್ತೆ. ಅದು ಯಾವ ಒಂದು ವಿಚಾರ ಅಂತ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ ಒತ್ತಿ, ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋನ ಮಾಡ್ಕೊಳ್ಳಿ. ನೋಡಿ, ಪ್ರತಿಯೊಬ್ಬರಿಗೂ ಕೂಡ ಜನ ವಶೀಕರಣ ಆಗಬೇಕು, ಜನಾಕರ್ಷಣೆ ಆಗಲೇಬೇಕು ಅನ್ನೋದಿರುತ್ತೆ. ಜನಾಕರ್ಷಣೆ ನೋಡಿ, ನೀವೊಂದು ಬ್ಯಾಂಕಲ್ಲಿ ಕೆಲಸ ಮಾಡ್ತೀರಾ, ಅಥವಾ ನೀವು ಟೀಚರ್ ಆಗಿರ್ತೀರಾ, ಅಥವಾ ನೀವೊಂದು ಡಾಕ್ಟರ್ ಆಗಿರ್ತೀರಾ. ಡಾಕ್ಟ್ರುಗಳಿಗೆ ರೋಗಿಗಳು ಹೆಚ್ಚು ಬಂದು ನಮ್ಮ ಕೈಯಾರೆ ಗುಣ ಆಗಬೇಕು ಅಂತ ವೈದ್ಯರು ಬಯಸ್ತಾರೆ. ಮತ್ತು ಒಂದು ಲಾಯರು ನಮ್ಮ ಹತ್ರ ಬಂದು ಅವರ ಸಮಸ್ಯೆಗಳೆಲ್ಲ ಬಗೆಹರಿಬೇಕು ಅಂತ ಅವರು ಬಯಸ್ತಾರೆ. ಅಂದರೆ ಜನ ಬಂದರೆ ತಾನೇ. ಮತ್ತು ವ್ಯಾಪಾರಿ ಕೂಡ ಹೆಚ್ಚು ಜನ ಕಸ್ಟಮರ್ಸ್ ನಮ್ಮ ಹತ್ರ ಬರಲಿ ಅಂದ್ಬಿಟ್ಟು, ಆ ಕಸ್ಟಮರ್ ಬರಲಿ ಅಂದ್ಬಿಟ್ಟು ಏನೇನೋ ಲೈಟ್ ಅರೇಂಜ್ಮೆಂಟ್ಸು, ಮತ್ತು ಹಿಂದೆ ಬ್ಯಾಕ್ಗ್ರೌಂಡು, ಮತ್ತು ಅಲ್ಲಿ ಚೆನ್ನಾಗಿ ಜನಗಳಿಗೆ ಖುಷಿಯಾಗುವಂಥದ್ದು ಏನೇನೇನೆಲ್ಲ ವಸ್ತುಗಳು ವಿಚಾರಗಳನ್ನು ಇಟ್ಟಿರ್ತಾನೆ ನೋಡಿ. ಅದೇ ಜನಾಕರ್ಷಣೆ, ಅದೇ ಜನವಶೀಕರಣ. ವಶೀಕರಣ ಅಂತ ಭಾಳಷ್ಟು ಜನ ತಪ್ಪು ತಿಳ್ಕೊಬಿಟ್ಟಿದ್ದಾರೆ. ಸ್ತ್ರೀ ಪುರುಷ ವಶೀಕರಣವೇ ಮಾತ್ರ ವಶೀಕರಣ ಅಲ್ಲ, ಜನ ಆಕರ್ಷಣೆಯೇ ಜನವಶೀಕರಣ. ಅಂದರೆ ಎಲ್ಲರಿಗೊಬ್ಬ ಸಂಗೀತಗಾರ ಹಾಡು ಹೇಳಿ ಜನಗಳನ್ನು ವಶೀಕರಣ ಮಾಡ್ಕೊತಾನೆ, ಗೊತ್ತಲ್ಲ. ಮತ್ತು ಒಬ್ಬ ನೃತ್ಯವನ್ನು ಮಾಡಿ, ಒಬ್ಬ ಆ್ಯಕ್ಟಿಂಗನ್ನು ಮಾಡಿ, ಒಬ್ಬ ಭಾಷಣವನ್ನು ಮಾಡಿ ಜನ ವಶೀಕರಣ ಮಾಡ್ಕೋತಾರೆ. ಆದರೆ ಇದು ಅವರೆಲ್ಲ ಒಂದೊಂದು ಟ್ಯಾಲೆಂಟನ್ನು ಉಪಯೋಗಿಸ್ತಾರೆ, ಅವರೆಲ್ಲರೂ ಜನಗಳು. ಆದರೆ ನೀವು ಎಲ್ಲರೂ ಪ್ರದರ್ಶನ ಮಾಡೋಂಥ ಅವಕಾಶ ಇಲ್ವಲ್ಲ ನಿಮಗೆ. ಬಟ್ ಈ ರಹಸ್ಯಮಯವಾದಂಥ ಒಂದು ವಿಚಾರವನ್ನು ತಿಳ್ಕೊಳ್ಳಿ. ಏನು ಅಂತಂದರೆ ನೋಡಿ, ವರ್ಷಕ್ಕೆ ಒಮ್ಮೆ ಈ ಹೋಳಿ ಹುಣ್ಣಿಮೆ ಬರುವುದು ಅದ್ಭುತ, ಪವರ್ಫುಲ್ಲು. ನಿಮ್ಮ ಜೀವನವೇ ಬದಲಾವಣೆ ಆಗುವಂಥ ಒಂದು ಅದ್ಭುತವಾದಂಥ ಒಂದು ಸಮಯ ಈ ಒಂದು ಹೋಳಿ ಹುಣ್ಣಿಮೆ, ಗೊತ್ತಾ. ಈ ಹೋಳಿ ಹುಣ್ಣಿಮೆಯಲ್ಲಿ ನೀವು ಏನು ಅಂತಂದರೆ, ಈ ರಹಸ್ಯಮಯ ಯಾರಿಗೂ ಗೊತ್ತಾಗದಿದ್ದಂಗೆ ಈ ಒಂದು ತಂತ್ರವನ್ನು ನೀವು ಮಾಡಿ, ಗೊತ್ತಲ್ಲ. ಯಾರಿಗೂ ಗೊತ್ತಾಗದೇ ಇರೋಂಥ ಈ ಒಂದು ರಹಸ್ಯಮಯವಾದಂಥ ವಿಚಾರವನ್ನು ನೀವು ಮಾಡಿ. ನಿಮ್ಮ ಮನೆಯವ್ರಿಗೂ ಕೂಡ ಇದು ಗೊತ್ತಾಗಬಾರ್ದು. ಗೊತ್ತಾಯಿತು ಅಂತಂದರೆ ನಿಮ್ಮನ್ನು ಕಮೆಂಟ್ ಮಾಡ್ಬೋದು, ಅಥವಾ ಆ ಒಂದು ವಿಚಾರಕ್ಕೆ ಶಕ್ತಿ ಕಳ್ಕೊಬೋದು, ಗೊತ್ತಲ್ಲ. ಅದನ್ನು ಮಾಡಿ. ಏನು ಅಂತಂದರೆ ಏನಿಲ್ಲ, ತುಂಬ ಸರಳವಾದಂಥ ಒಂದು ವಿಧಾನ. ಯಾಕಂದರೆ ನಾವೆಲ್ಲವೂ ಕೂಡ ಈ ಒಂದು ದೈವಶಕ್ತಿಯನ್ನು ತುಂಬಿಕೊಳ್ಳೋದೇ ನಮ್ಮ ಕೆಲಸ. ದೈವಶಕ್ತಿ ಇತ್ತು ಅಂದರೆ ಆನಂದ, ಸಂತೋಷ, ನೆಮ್ಮದಿ, ಮತ್ತು ಆಯಸ್ಸು, ಆರೋಗ್ಯ ಎಲ್ಲವೂ ಕೂಡ ನಿಮ್ಗೆ ಸಿಕ್ಬಿಡ್ತದೆ ನಿಮಗೆ, ಗೊತ್ತಲ್ಲ. ಆ ಒಂದು ಅದ್ಭುತವಾದಂತಹ ಒಂದು ದಿನ, ಹೋಳಿ ಹುಣ್ಣಿಮೆಯ ದಿನ, ನೀವೇನು ಮಾಡಬೇಕು, ಮತ್ತೆ ಹೇಳ್ತೀನಿ, ಈ ಒಂದು ಪಾಯಿಂಟನ್ನು ಕೊನೆವರೆಗೂ ನೋಡಿ, ಮಿಸ್ ಮಾಡ್ಕೋಬೇಡಿ. ಒಂದು ಚೂರು ತುಂಬ ಸರಳವಾಗಿದೆ, ನೀವು ಎಲ್ಲರೂ ಒಂಚೂರು ಮಿಸ್ ಮಾಡ್ಕೊಬಿಡ್ತು ಅಂತಂದರೆ ನಿಮ್ಮ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ. ಅಂದರೆ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದಕ್ಕಿಂತ ನಿಮ್ಮ ಸಮಸ್ಯೆಗಳು ಹಂಗೆ ಮುಂದುವರ್ಕೊಂಡು ಹೋಗ್ತಾ ಇರ್ತದೆ, ಗೊತ್ತಲ್ಲ. ನೀವು ಮತ್ತು ಈ ಒಂದು ಮಾಡೋದ್ರಿಂದ ಆಕರ್ಷಣೆ ಆಗ್ತೀರ, ಜನಾಕರ್ಷಣೆ ಆಗ್ಬಿಡ್ತದೆ ನಿಮಗೆ. ನೀವೇನು ಮಾಡಿ ಅಂತಂದರೆ, ವಿಶೇಷವಾಗಿ ನಿಮ್ಮ ಮನೆ ದೇವರನ್ನು ನೆನೆಸ್ಕೊಳ್ಳಿ. ಇದನ್ನು ಏನು ಮಾಡಬೇಕು ಅಂತಾರೆ, ಮಧ್ಯರಾತ್ರಿ ಮಾಡಬೇಕು. ಯಾರು ಗೊತ್ತಾದರೂ ಪರವಾಗಿಲ್ಲ, ಮಧ್ಯರಾತ್ರಿ ಒಂದು ಸಮಯ ಹೇಳ್ತೀನಿ, ಆ ಸಮಯದಲ್ಲಿ ನೀವು ದೇವ್ರ ಮನೆಯಲ್ಲಿ ಕೂತ್ಕೊಂಡು ಈ ಒಂದು ಕೆಲಸವನ್ನು ಮಾಡಬೇಕು, ಗೊತ್ತಲ್ಲ. ಏನು ಅನ್ನೋಂಥದ್ದು ಗೊತ್ತಲ್ಲ. ಈ ಒಂದು ವಿಶೇಷವಾದಂಥ ಒಂದು ದಿನ ಏನು ಅಂತಂದರೆ, ನೀವು ನಮ್ಮ ಹತ್ರ ಈ ಜನವಶೀಕರಣದ ಒಂದು ಭಸ್ಮ ಸಿಗುತ್ತೆ, ಪೌಡ್ರ್ ಸಿಗುತ್ತೆ. ಅದನ್ನು ನೀವು ಹಚ್ಕೊಂಡ್ರೂ ಕೂಡ ಪರವಾಗಿಲ್ಲ. ಇಲ್ಲ ಅಂತಂದರೆ ಈ ಒಂದು ವಿಶೇಷವಾದಂಥ ಒಂದು ಇದನ್ನು ನೀವು ಮನೆಯಲ್ಲೇ ಮಾಡ್ಕೋಬೋದು. ಈ ಒಂದು ವರ್ಷದ ಒಂದು ಅಮಾವಾಸ್ಯೆ, ನಾವು ಈ ಅಮಾವಾಸ್ಯೆಗೋಸ್ಕರ ಕಾದಿ ವಿಶೇಷವಾಗಿ ಜನವಶೀಕರಣದ ಪೌಡ್ರನ್ನು ಮಾಡಿಟ್ಟಿರ್ತೀವಿ. ಈ ಒಂದು ಅವಕಾಶ ಭಾಳಷ್ಟು ಜನಕ್ಕೆ ಮಿಸ್ ಆಗೋಗುತ್ತೆ. ಅಂಥವ್ರು ನಮ್ಮ ಹತ್ರ ನೀವು ಜನವಶೀಕರಣದ ಪೌಡರನ್ನು ನೀವು ತರಿಸ್ಕೊಂಡು ಹಚ್ಕೋಬೋದು, ಗೊತ್ತಾಯ್ತಲ್ಲ. ದೈವದ ಒಂದು ಪ್ರಭಾವ ಬೀರಬೇಕು. ಇದೆಲ್ಲ ತಂತ್ರಗಳು ತುಂಬ ಸುಲಭವಾಗಿರ್ತದೆ. ದೈವದ ಒಂದು ಪ್ರಭಾವ ಬರಬೇಕು, ದೇವರ ಒಂದು ದೃಷ್ಟಿ
ವಿಶೇಷವಾದಂಥ ಸಾವಿರಾರು ವರ್ಷಗಳಿಂದ ಇರುವಂತಹ ಒಂದು ದೇವರ ದೃಷ್ಟಿ, ಅಂದರೆ ನಿಜವಾಗ್ಲೂ ಸಾಕ್ಷಾತ್ ಭಗವಂತ ಅಲ್ಲಿ ನೆಲೆಸ್ತಾನೆ. ಅದಕ್ಕೆ ನಾವು ಕೇರಳ ಕರ್ಕೊಂಡು ಹೋಗೋದು ಯಾವಾಗಲೂ. ಕೇರಳದಲ್ಲಿ ಅನಂತ ಪದ್ಮನಾಭ ಸ್ವಾಮಿ ಅದಲ್ಲ, ಯಾಕಂದರೆ ಈ ಅನಂತ ಪದ್ಮನಾಭ ಸ್ವಾಮಿ ಒಂದು ದರ್ಶನ ಇರುವಂಥದ್ದು ಅಷ್ಟು ಸಾಮಾನ್ಯವಾದ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಸ್ತೀವಿ. ಮತ್ತು ಗುರುವಾಯೂರು ಶ್ರೀಕೃಷ್ಣ ಪರಮಾತ್ಮ, ನಾರ್ತ್ ಇಂಡಿಯನ್ಸು, ಕೃಷ್ಣನ ಆರಾಧಕರು ಎಲ್ಲರೂ ಕೂಡ ಗುರುವಾಯೂರನ್ನ ನೋಡ್ತಾರೆ. ಅಂದರೆ ಆ ಕೃಷ್ಣನ ಒಂದು ಇದನ್ನು ದರ್ಶನವನ್ನು ಮಾಡೇ ಮಾಡ್ತಾರೆ. ಅಲ್ಲಿ ಕನ್ನಡ ತಮಿಳು ಮಾತಾಡ್ಸೋದು ಬರಲ್ಲ, ಹಿಂದಿ ಮಾತಾಡ್ಸಿದ್ರೆ ಎಲ್ಲ ಚೆನ್ನಾಗಿ ಕಾಮನಾಗಿ ಮಾತಾಡ್ತಾರೆ ಅಲ್ಲಿ, ಯಾಕಂದ್ರೆ ಅಷ್ಟು ನಾರ್ತ್ ಇಂಡಿಯನ್ಸ್ ಬರ್ತಾರೆ. ಬಟ್ ನಮ್ಮಲ್ಲಿ ಬಿಡೋ ಅಂತ ಕೇರ್ಲೆಸ್ ಮಾಡ್ತಾರೆ. ಅದಕ್ಕೋಸ್ಕರ ಅನಂತ ಪದ್ಮನಾಭ ಸ್ವಾಮಿ ದರ್ಶನವನ್ನು ನೀವು ಮಾಡ್ಕೊಳ್ಳಿ. ಜೊತೆಗೆ ಮುಂದಿನ ತಿಂಗಳು ಏನು ಮಾಡ್ತೀವಿ, ಕಾಮಾಖ್ಯ ಹೋಗ್ತಾ ಇದ್ದೀವಿ. ಈ ಕಾಮಾಖ್ಯ ಅಂದರೆ ಯೋನಿಪೀಠ ಇದೆ. ಅಲ್ಲಿ ಯೋನಿಪೀಠ ಮಕ್ಕಳಾಗದಿದ್ರೆ ಜನವಶೀಕರಣ, ಧನವಶೀಕರಣ ಎಲ್ಲವೂ ಕೂಡ ಆಗ್ತಾ ಬರುತ್ತೆ. ಮತ್ತು ಮದುವೆ ಆಗಲಿ, ಮಕ್ಕಳು ಮದುವೆ ಆಗಲಿಲ್ಲ ಪಟ್ಟಂತ ಮದುವೆ ಆಗಿಬಿಡುತ್ತೆ. ಹೆಣ್ಣು ಮಕ್ಕಳಿಗೆ ಮೇಯ್ನಾಗಿ ಏನು ಅಂತಂದರೆ ಪೀರಿಯಡ್ಸ್ ಪ್ರಾಬ್ಲಮ್ಮು ಮತ್ತು ಗರ್ಭಕೋಶನೇ ತೆಗಿಬೇಕು ಅಂತ ಹೇಳ್ತಾ ಸ್ವಲ್ಪ ಏಜ್ ಆದಮೇಲೆ ಗರ್ಭಕೋಶದ ಆಪ್ರೇಷನ್ ಅಂತಾರೆ. ಅದು ಯಾವುದು ಕೂಡ ಆಗೋದಿಲ್ಲ. ಈ ಒಂದು ಯೋನಿಪೀಠವನ್ನು ದರ್ಶನ ಮಾಡಿದ್ದೇ ಆಯಿತು ಅಂತಾರೆ. ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ, ತುಂಬ ಜನನ ಕಳಿಸ್ಕೊಟ್ಟಿದ್ದೀನಿ ನಾನು. ನೀವು 45 ವರ್ಷಕ್ಕಿಂತ ಮುಂಚೆನೇ ಆ ಒಂದು ಕಾಮಾಖ್ಯ ದೇವಿಯನ್ನು ನೀವು ಸ್ಮರಣೆ ಮಾಡಿಕೊಂಡು ಧ್ಯಾನ ಮಾಡಿಕೊಂಡು ಹೋಗಿ ದರ್ಶನ ಮಾಡ್ಕೊಂಡು ಬಂದುಬಿಟ್ರೆ ಸಾಕು, ನಿಮಗೆ ಯಾವುದೇ ರೀತಿಯಾದಂಥ ಒಂದು ಗರ್ಭಕೋಶದ ಒಂದು ಸಮಸ್ಯೆಗಳು ಆಗೋದೇ ಇಲ್ಲ. ಇದು ಬೇಕಾದ್ರೆ ಚಾಲೆಂಜ್ ಮಾಡಿ ಹೇಳ್ತೀನಿ. ಉದಾಹರಣೆಗಳು ನಾನು ತುಂಬ ಉದಾಹರಣೆಗಳನ್ನು ನೋಡಿದ್ದೀನಿ, ಹಾಗಾಗಿ ಅದನ್ನು ಮಾಡಿ ಅದಲ್ಲ. ಅದಾದಮೇಲೆ ನಾವು ಮತ್ತು ಕಾಶಿ ಮತ್ತು ಅಯೋಧ್ಯೆಗೆ ಹಾಕಿದ್ದೀವಿ ಮುಂದಿನ ಪ್ರತಿ ತಿಂಗಳು ಒಂದು ವಿಶೇಷವಾದಂಥ ಒಂದು ಈ ಥರ ಒಂದು ಆಧ್ಯಾತ್ಮ ಪಯಣ ಇದ್ದೇ ಇರುತ್ತೆ. ನಾನೇ ಖುದ್ದು ನಿಂತ್ಕೊಂಡು ಅಲ್ಲಿ ಅದ್ಭುತವಾದ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ವಿ. ನೋಡಿ, ನಿಮ್ಮನ್ನು ಕರ್ಕೊಂಡು ಹೋಗಿದ್ದ ನಾವು ಪದೇ ಪದೇ ಆ ಭಗವಂತನ ದರ್ಶನ ಮಾಡ್ತೀವಿ. ಎಷ್ಟು ಚೆನ್ನಾಗಿದೆ ಅಲ್ಲ. ಇದು ಯಾವುದೋ ಒಂದು ಟೂರು ಪಿಕ್ನಿಕ್ಕು ಆ ಥರ ಮಾಡ್ತಾಯಿಲ್ಲ. ಆಧ್ಯಾತ್ಮ ಪಯಣ, ಪ್ಯೂರ್ ಆಧ್ಯಾತ್ಮ ಪಯಣ ಗೊತ್ತಲ್ಲ. ಅದಾದ ನಂತರ ಪುರಿ ಜಗನ್ನಾಥಕ್ಕೆ ಹೋಗ್ತೀವಿ. ಮತ್ತು ಈಗಾಗಲೇ ಬಂದು ತುಂಬ ವಂಡರ್ಫುಲ್ ಅನುಭವ ಅಂತ ನಮಗೆಲ್ಲ ಹೇಳ್ಕೊಂಡಿದ್ರಿ. ಅದನ್ನೆಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ ನೋಡಿ ಗೊತ್ತಲ್ಲ. ಹಾಗಾಗಿ ಅದೊಂದು ವಿಚಾರ. ನೀವು ಮಧ್ಯರಾತ್ರಿ ನೀವು ಏನು ಮಾಡಬೇಕು ಅಂತಂದರೆ, ಹೋಗಿ ನೀವೇನು ಮಾಡಿದರೆ ಸ್ವಲ್ಪ ಕುಂಕುಮ ಮತ್ತು ವಿಭೂತಿ ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಳಿ. ಚಂದ್ರನ ಪ್ರಭಾವ ತುಂಬ ಇರುತ್ತೆ ಅವಾಗ. ಓಂ ಚಂದ್ರಾಯ ನಮಃ ಅಂತ ಅಂದ್ಕೊಂಡು ಒಂದೇ ಒಂದು ಹಾಲಿನ ತೊಟ್ಟು ಹಾಕಿ ನೀವು ಅದನ್ನು ಇಟ್ಕೊಂಡು ನೀವು ಹಣೆಗೆ ಹಚ್ಕೊಳ್ಳಿ. ಅದಲ್ಲ, 1 ವರ್ಷಕ್ಕಾಗುವಷ್ಟು ಒಂದು ಜನವಶೀಕರಣ ನಿಮಗೆ ಆಗಿಬಿಡ್ತದೆ ಗೊತ್ತಲ್ಲ. ಅದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಹಣಕಾಸಿನ ಸಮಸ್ಯೆ ಈ ಥರ ತುಂಬ ಅತ್ಯಮೂಲ್ಯವಾದಂತಹ ರಹಸ್ಯಮಯವಾದಂಥ ವಿಚಾರವನ್ನು ನಮ್ಮ ಜನ ಮತ್ತು ಧನವಶೀಕರಣದ ಆನ್ಲೈನ್ ಕ್ಲಾಸಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೆಲ್ಲ ನೀವು ಫೋನ್ ಮಾಡಿ ರಿಜಿಸ್ಟ್ರ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನಮ್ಮ ಆನ್ಲೈನ್ ಕ್ಲಾಸಸನ್ನು ಅಟೆಂಡ್ ಮಾಡ್ಬೋದು. ಹಾಗಾಗಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ